ಓಂ ಶಾಂತಿ. ಪತಿತರನ್ನು ಪಾವನ ಮಾಡೋನು ಯಾರು ಅಂತೇಳಿ ಈ ಚಿತ್ರದಲ್ಲಿ ನಮಗೆ ಕಾಣಿಸ್ತದೆ. ಈ ದಿನದ ಒಂದು ಆಧ್ಯಾತ್ಮ ಸತ್ಯ ರಹಸ್ಯ, ಪತಿತರನ್ನು ಪಾವನ ಮಾಡೋನು ಪರಮಾತ್ಮನು ಅಥವಾ ನೀರಿನ ಗಂಗೆಯು ಅಂತೇಳಿ. ಹಾಗೆ ಇಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿದಂತಿ ಅಂತೇಳಿ. ಯಾಕೆಂದರೆ ಈ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದದ್ದು ಯಾವುದು ಇರೋದಿಲ್ಲ ಅಂಥೇಳಿ. ಅಷ್ಟು ಶ್ರೇಷ್ಠ ಈ ಜ್ಞಾನ. ಯೋಗದಿಂದ ಸಂಸಿದ್ಧಿಯನ್ನು ಹೊಂದಿರುವವನು ಇನ್ನು ಕಾಲಕ್ರಮದಲ್ಲಿ ಈ ಜ್ಞಾನವನ್ನು ತನ್ನಲ್ಲಿ ತಾನೇ ಹೊಂತಾನೆ, ಕಾಲಕ್ರಮೇಣವಾಗಿ ತನ್ನಲ್ಲಿ ತಾನೇ ಈ ಜ್ಞಾನವನ್ನು ಹೊಂತಾನೆ ಅಂತ ಈ ಒಂದು ಗೀತೆಯ ಅರ್ಥ ಆಗಿದೆ. ಅಂದರೆ ಜ್ಞಾನದ ವಿನಃ ಮುಕ್ತಿ ದೊರೆಯೋದಿಲ್ಲ ಅಂತ ನೋಡಿ. ಹಾಗಾದರೆ ಪತಿತರನ್ನು ಪಾವನ ಮಾಡುವ ನೀರಿನ ಗಂಗೆ ಆಗಿದ್ದರೆ ನಾವೆಲ್ಲರೂ ಕೂಡ ಪಾವನರಾಗಬೇಕಾಗಿತ್ತು. ಆದರೆ ಇಲ್ಲಿ ಪರಮಾತ್ಮ ಹೇಳ್ತಾನೆ, ಪತಿತರನ್ನು ಪಾವನರನ್ನಾಗಿ ಮಾಡೋನು ಜ್ಞಾನಸಾಗರನಾಗಿದ್ದಾನೆ, ಜ್ಞಾನೇಶ್ವರನಾಗಿದ್ದಾನೆ, ಇನ್ನು ಸರ್ವಜ್ಞನಾದ ಪರಂಜ್ಯೋತಿ ಸ್ವರೂಪಿ ಪರಮಾತ್ಮನಾಗಿದ್ದಾನೆ. ಯಾಕೆಂದರೆ ಈಗ ದಾದಾ ಲೇಖರಾಜರವರ ಸಾಕಾರ ಮಾಧ್ಯಮದ ಮೂಲಕ ಈಗಿಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತ್ರಿಕಾಲ ಜ್ಞಾನ ಹಾಗೂ ಸಹಜ ರಾಜ ಶಿಕ್ಷಣವನ್ನು ನಮ್ಮೆಲ್ಲ ಆತ್ಮರಿಗೆ ಈ ಜ್ಞಾನವನ್ನು ನೀಡಿ ಪಾಪವನ್ನು ಹೇಗೆ ಭಸ್ಮ ಮಾಡಿಕೊಳ್ಬೇಕೆನ್ನುವ ಯೋಗವನ್ನು ಇಲ್ಲಿ ಪರಮಾತ್ಮ ಕಲಿಸಿ ನಮ್ಮೆಲ್ಲ ಆತ್ಮಗಳಿಗೆ ಮುಕ್ತಿಯನ್ನು ಕೊಡ್ತಾರೆ. ಆದ್ದರಿಂದ ಪತಿತರನ್ನು ಪಾವನ ಮಾಡೋನು ಪರಮಾತ್ಮನಾಗಿದ್ದಾನೆ. ಈಗ ನಾವು ಇಲ್ಲಿ ಗಂಗೆ, ನೀರಿನ ಗಂಗೆ ನಮ್ಮನ್ನು ಪಾವನ ಮಾಡ್ತದೆ ಅಂಥೇಳಿ ಕಲಿಯುಗದಲ್ಲಿ ನಾವೆಲ್ಲ ನೀರಿನ ಗಂಗೆಯಲ್ಲಿ ಹೋಗಿ ಸ್ನಾನವನ್ನು ಮಾಡ್ತೇವೆ ನೋಡಿ. ಪತಿತ ಪಾವನಿ ಗಂಗೆ ಆದರೆ ಪಾವನ ಮಾಡೋದಾದರೆ ನೋಡಿ, ಆ ನೀರಿನ ಗಂಗೆಯಲ್ಲಿ ಇಲ್ಲಿ ಸತ್ಯ ಹೆಣದ ಬೂದಿಯನ್ನು ಹಾಕ್ತಾರೆ. ಇನ್ನು ಒಂದು ಕಡೆ ಇಲ್ಲಿ ಸತ್ಯ ಹೆಣ ತೇಲಿ ಬರುತ್ತೆ, ನೀರಲ್ಲಿ ಬಿಡ್ತಾರೆ. ಹಾಗೆ ಇನ್ನೊಂದು ಕಡೆ ಸತ್ಯ ಹೆಣವನ್ನಲ್ಲಿ ಸುಡ್ತಾರೆ, ಇನ್ನೊಂದು ಕಡೆಯಲ್ಲಿ ಮೀನನ್ನು ಹಿಡಿತಾರೆ, ಇನ್ನೊಂದು ಕಡೆ ಏನು ಮಾಡ್ತಾರೆ, ಮೂಗು ಮುಚ್ಕೊಂಡು ನೀರಲ್ಲಿ ಮುಳುಗ್ತಾರೆ, ಇನ್ನೊಂದು ಕಡೆ ಸಂಧ್ಯಾ ವಂದನೆಯನ್ನು ಮಾಡ್ತಾರೆ, ಇನ್ನೊಂದು ಕಡೆ ನೋಡಿ ಅಲ್ಲಿ ಎಮ್ಮೆ ನೀರಲ್ಲಿ ಮುಳುಗ್ತದೆ. ಹೀಗೆ ಇವೆಲ್ಲವೂ ಸಹ ನೀರಿನಲ್ಲಿದೆ. ಅಂದಮೇಲೆ ಪತಿತರನ್ನು ಪಾವನ ಮಾಡುವ ಗಂಗೆ ಅಲ್ಲ, ಪತಿತರನ್ನು ಪಾವನ ಮಾಡೋನು ನಿರಾಕಾರನಾದ ಜ್ಞಾನಸಾಗರನಾದ ಪರಮಾತ್ಮನಾಗಿದ್ದಾನೆ. ಈ ಪರಮಾತ್ಮನ ಸಂಘದಲ್ಲಿ ನಾವೆಲ್ಲ ಆತ್ಮಗಳು ನಿರಂತರ 1 ಗಂಟೆ ಭಗವಂತನ ನೆನಪಿನಿಂದ ರಾಜಯೋಗದಿಂದ ನಾವು ಜನ್ಮ ಜನ್ಮಾಂತರದ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಭಗವಂತ ಹೇಳ್ತಾನೆ. ಹಾಗೆ ಇನ್ನೊಂದು ಗೀತೆಯಲ್ಲಿದೆ, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಅಥವಾ ದಾನಂ ಜ್ಞಾನೇ ವಿನಃ ಸರ್ವಮತೇನ ಮುಕ್ತಿರ್ಲವತಿ ಜನ್ಮಶತೇನ ಅಂತ ಹೇಳಲಾಗುತ್ತೆ. ಅನೇಕ ಜನ್ಮಗಳು ಗಂಗಾ ಸ್ನಾನ ಮಾಡಿದರು, ಅನೇಕ ರೀತಿಯ ವ್ರತಾಚರಣೆ ದಾನಾದಿಗಳನ್ನು ಮಾಡಿದರೂ ಕೂಡ, ಹೀಗೆ 100 ಜನ್ಮವೆತ್ತಿದರೂ ಕೂಡ ಜ್ಞಾನದ ವಿನಃ ಮುಕ್ತಿ ದೊರೆಯುವುದಿಲ್ಲ ಅಂತೆ. ಅದಕ್ಕೋಸ್ಕರ ನಿತ್ಯನೂ ಜ್ಞಾನ ಸ್ನಾನವನ್ನು ನಾವು ಮಾಡಬೇಕು ನೋಡಿ. ದೇಹದ ಕೊಳೆಯನ್ನು ನಾವು ನೀರಿನಲ್ಲಿ ಸ್ನಾನ ಮಾಡಿ ದೇಹದ ಕೊಳೆಯನ್ನು ತೆಗಿಬೋದು. ಈಗ ಏನು ಮಾಡ್ತಾರಂದರೆ, ವರ್ಷ ಪೂರ್ತಿ ಪಾಪಗಳನ್ನು ಮಾಡೋದು, ಹೋಗಿ ನೀರಲ್ಲಿ ಸ್ನಾನ ಮಾಡಿಬಿಟ್ರೆ ನಾವು ಮಾಡಿದ ಪಾಪ ನೀರಲ್ಲಿ ತೊಳ್ಕೊಂಡು ಹೋಗ್ಬಿಡ್ತದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಸಂಸ್ಕಾರದ ರೂಪದಲ್ಲಿ ಆತ್ಮನಲ್ಲಿ ಏನು ಮಾಡಿದ ಪಾಪ ಪುಣ್ಯ ಇರುತ್ತಲ್ಲ, ಅದು ಸಂಸ್ಕಾರದ ರೂಪದಲ್ಲಿ ಅಲ್ಲೇ ಉಳ್ಕೊಂಡಿರ್ತದೆ. ಆತ್ಮನಲ್ಲಿರ್ತಕ್ಕಂಥ ಪಾಪವನ್ನಂತೂ ನೀರಿನಿಂದ ತೊಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಹಾಗೆ ಈ ಕಲಿಯುಗದಲ್ಲಿ ನೋಡಿ ಎಷ್ಟು ನಮಗೆ ಏನಿದೆ ಅಂದರೆ ದುಃಖ ಇದೆ, ಅನ್ಯಾಯ ನಡೀತದೆ ನೋಡಿ. ಒಂದು ಕಡೆ ನ್ಯಾಯಬೆಲೆ ಅಂಗಡಿ ಅಂತ ಬೋರ್ಡ್ ಹಾಕೊಂಡಿರ್ತಾರೆ, ಇನ್ನೊಂದು ಕಡೆ ಹಿಂದಿನಿಂದ ಏನು ಮಾಡ್ತಾರೆ, ಅನ್ಯಾಯದಿಂದಲ್ಲಿ ಸಾಗಿಸ್ತಾರೆ. ಹಾಗಿಲ್ಲಿ ಕೊಲೆ ನಡೀತದೆ, ಸುಲಿಗೆ ನಡೀತದೆ, ಮೋಸ ವಂಚನೆ ನಡೀತದೆ. ಇಂತಹ ಜಗತ್ತಿನಲ್ಲಿ ನಾವೆಲ್ಲ ಇಷ್ಟೆಲ್ಲ ಪಾಪವನ್ನು ಮಾಡಿ ಹೋಗಿ ವರ್ಷಕ್ಕೊಂದ್ಸರಿ ಕುಂಭಮೇಳದಲ್ಲಿ ಹೋಗಿ ನಾವು ಸ್ನಾನ ಮಾಡಿ ಬಂದುಬಿಟ್ರೆ ನಮ್ಮ ಪಾಪ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಭಗವಂತ ಹೇಳ್ತಾನೆ. ಹಾಗೆ ಈ ನಿತ್ಯ ಜ್ಞಾನದ ಒಂದು ಸಂಘದಲ್ಲಿದ್ದು ಪರಮಾತ್ಮನ ಜ್ಞಾನವನ್ನು ನಿತ್ಯನೂ ನಾವು ಕೇಳಿ ಆತ್ಮನನ್ನು ಸ್ವಚ್ಛ ಮಾಡಿಕೊಂಡ್ರೆ ಆಗಲೇ ನಮಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ. ಮುಂದೆ ಬರುವ ವಸುದೈವ ಕುಟುಂಬ, ಏನು ಸ್ವರ್ಣಿಮ ಯುಗ ವಸುದೈವ ಕುಟುಂಬ ಅಂತ ಹೇಳ್ತಾರೆ, ಅಂತಹ
ಯುಗದಲ್ಲಿ ನಾವು ಜನ್ಮವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಪರಮಾತ್ಮ ಹೇಳ್ತಾನೆ. ಆದ್ದರಿಂದ ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ಪಾಪೋಹಂ ಪಾಪಕರ್ಮೋಹಂ ಪಾಪಾತ್ಮ ಪಾಪ ಸಂಭವ ಅಂತ ಹೇಳಲಾಗುತ್ತೆ. ಎಂದು ದೇವಸ್ಥಾನದ ಮೂರ್ತಿಗಳ ಮುಂದೆ ಹೋಗಿ, ಗುರುಗಳ ಮುಂದೆ ಹೋಗಿ ಏನು ಮಾಡ್ತಾರೆ, ನಮ್ಮನ್ನು ಪಾಪದಿಂದ ದುಃಖದಿಂದ ಮುಕ್ತ ಮಾಡಿ ಎಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇನ್ನು ಭಾರತದ ಮೂಲೆ ಮೂಲೆಗಳಲ್ಲಿ ಭಕ್ತರು ಜಲಸ್ನಾನ ಮಾಡಲಿಕ್ಕೆ ಹೋಗ್ತಾರೆ, ಪಾವನರಾಗಲು ಗಂಗಾ ಯಮುನಾಗೆ ಹೋಗ್ತಾರೆ, ಕೃಷ್ಣ ಕಾವೇರಿಗೆ ಹೋಗ್ತಾರೆ. ಅನೇಕ ಕುಂಭಮೇಳಗಳಲ್ಲಿ ಶಿಷ್ಯರನ್ನು ಸ್ನಾನ ಮಾಡಿಸಿ ತಾವು ಕೂಡ ಸ್ನಾನ ಮಾಡಿ ಪಾಪದಿಂದ ಮುಕ್ತರಾಗ್ತೀವಿ ಅಂತ ಲಕ್ಷಾಂತರ ಗುರುಜನರು ಶಿಷ್ಯರು ಹೋಗ್ತಾರೆ. ಜಲದಲ್ಲಿ ಹೋಗಿ ಶರೀರದ ಸ್ನಾನವನ್ನು ಮಾಡಿಸ್ತಾರೆ ಅಂತ ಭಗವಂತ ಹೇಳ್ತಾರೆ. ಅಂದರೆ ಶರೀರ ಸ್ವಚ್ಛ ಆಗ್ತದೆ ವಿನಃ ಆತ್ಮ ಅಂತೂ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆತ್ಮವನ್ನು ಪಾವನ ಮಾಡಿ ಮುಕ್ತಿಯನ್ನು ಪಡ್ಕೋಬೇಕಂದ್ರೆ ನಿತ್ಯನೂ ಆತ್ಮನಿಗೆ ಜ್ಞಾನದ ಸ್ನಾನವನ್ನು ಮಾಡಿಸಿ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೋಸ್ಕರ ಈ ರೀತಿ ಜ್ಞಾನದ ವಿನಃ ಮುಕ್ತಿ ಸಿಗೋದಿಲ್ಲ. ವಸುದೈವ ಕುಟುಂಬದ ಒಂದು ದೇವತಾ ರಾಜ್ಯವನ್ನು ಭಗವಂತ ಇಲ್ಲಿ ಸ್ಥಾಪನೆ ಮಾಡ್ತಾನೆ. ಪ್ರತಿಯೊಬ್ಬರೂ ನಿತ್ಯನೂ ಕೂಡ ಒಂದೊಂದು ಮನೆಯಲ್ಲಿ ಎಲ್ಲರೂ ಇಂತಹ ಜ್ಞಾನವನ್ನು ತಿಳ್ಕೊಂಡ್ರೆ ಅದೇ ಏನಾಗುತ್ತೆ, ವಸುದೈವ ಕುಟುಂಬ ಆಗುತ್ತೆ. ಈಗ ನೋಡಿ, ಒಂದೇ ಪರಿವಾರ ಹೋಗಿ ಏನಾಗಿದೆ ಅಂದರೆ ಎಲ್ಲರೂ ದೂರ ದೂರ ಆಗಿದ್ದಾರೆ. ತಂದೆ ತಾಯಿಯನ್ನು ನೋಡೋರಿಲ್ಲ, ಮಕ್ಕಳು ತಂದೆ ತಾಯಿಯನ್ನು ನೋಡೋರಿಲ್ಲ. ಈ ರೀತಿ ಒಂದು ಕಲಿಯುಗದಲ್ಲಿ ಜೀವನ ಇದೆ. ಇದೆಲ್ಲದರಿಂದಲೂ ಸಹ ಮುಕ್ತರಾಗಿ ನಾವು ನಮ್ಮ ಒಂದು ಮುಕ್ತಿಯನ್ನು, ಆತ್ಮವನ್ನು ಸ್ವಚ್ಛ ಮಾಡಿಕೊಂಡು ನಿರಂತರ ಪರಮಾತ್ಮನ ಜೊತೆಗೆ ನಮ್ಮ ಬುದ್ಧಿಯೋಗವನ್ನು ಜೋಡಿಸಿ ನಾವು ಮಾಡಿದ ಜನ್ಮಾಂತರದ ಪಾಪಕರ್ಮಗಳನ್ನು ಭಸ್ಮ ಮಾಡಿಕೊಳ್ಬೇಕಂದ್ರೆ ನಿತ್ಯನೂ ಕೂಡ ನಮಗೆ ಸತ್ಯವಾದ ಸಂಘದಲ್ಲಿದ್ದಾಗ ಮಾತ್ರ ಸಾಧ್ಯ ಇದೆ. ಆಗಲೇ ಪ್ರತಿಯೊಂದು ಮನೆಯೂ ಕೂಡ ವಸುದೈವ ಕುಟುಂಬ, ಒಂದೇ ಪರಿವಾರ, ಒಂದೇ ರಾಜ್ಯ, ಒಂದೇ ಭಾಷೆ, ಒಂದೇ ಮನೆತನ, ಒಬ್ಬನೇ ಎಲ್ಲರಿಗೂ ದೇವರು ಎನ್ನುವುದು ಕೂಡ ಎಲ್ಲರಿಗೂ ಈ ರೀತಿ ಇಂತಹ ಜ್ಞಾನ ಅರ್ಥ ಆದಾಗ ಇಂತಹ ದೇವತಾ ರಾಜ್ಯ ಇದೇ ಭಾರತ ಭೂಮಿ ಮೇಲೆ ಸ್ಥಾಪನೆ ಆಗ್ತದೆ. ಸ್ವರ್ಗ ಅಂದರೆ ಮೇಲಿಲ್ಲ, ನರಕ ಅಂದರೆ ಕೆಳಗಿಲ್ಲ. ಈಗ ನಾವಿರೋದು ನರಕದ ಜಗತ್ತಿನಲ್ಲಿ, ಅಂದರೆ ಕಲಿಯುಗದ ಅಂತ್ಯದಲ್ಲಿದ್ದೇವೆ. ಇದೆಲ್ಲದರಿಂದ ಭಗವಂತ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಮುಕ್ತಿಧಾಮಕ್ಕೆ, ಜ್ಞಾನಸಾಗರನಾದ ಜ್ಞಾನೇಶ್ವರನು ನಮ್ಮನ್ನು ಮುಕ್ತೇಶ್ವರನಾದ ಮುಕ್ತೇಶ್ವರನ ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಈ ದಿನದ ಪತಿತರನ್ನು ಪಾವನ ಮಾಡೋರು ಯಾರು ಎನ್ನುವುದು ನಮಗೆ ನೀರಿನ ಗಂಗೆ ಅಲ್ಲ, ನಮ್ಮನ್ನು ಪಾವನ ಮಾಡೋದು ನಿರಾಕಾರನಾದ ಪರಮಪಿತ ಪರಮಾತ್ಮ ಶಿವ ಆಗಿದ್ದಾನೆ ಎನ್ನುವುದು ಕೂಡ ಈ ಚಿತ್ರದಲ್ಲಿ ನಮಗೆ ಗೊತ್ತಾಗ್ತದೆ. ಓಂ ಶಾಂತಿ.